ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬ್ರಹ್ಮಾಂಡದ ಶಕ್ತಿಯ ದ್ವಾರಗಳು ತೆರೆದುಕೊಳ್ಳುವ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಭೂಮಿಗೆ ಅರಸಲು ಬರುವ ಆ ಪವಿತ್ರ ಸಮಯ ಕೊನೆಗೂ ಬಂದಿದೆ. ಹೌದು, ಬರೋಬ್ಬರಿ 8 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಅಪರೂಪದ ಜ್ಯೇಷ್ಠ ಅಧಿಕ ಮಾಸ ಅಂದರೆ ಪುರುಷೋತ್ತಮ ಮಾಸ ಆರಂಭವಾಗಿದೆ. ಈ ತಿಂಗಳಲ್ಲಿ ನೀವು ಮಾಡುವ ಸಣ್ಣ ಜಪ ಅಥವಾ ದಾನವು ನಿಮಗೆ 100 ಪಟ್ಟು ಹೆಚ್ಚು ಪುಣ್ಯ ಫಲವನ್ನು ತಂದುಕೊಡುತ್ತದೆ. ಆದರೆ ನೆನಪಿಡಿ, ಈ ಅವಧಿಯಲ್ಲಿ ಕೆಲವು ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು. ಹಾಗಾದರೆ ಈ ಪವಿತ್ರ ಮಾಸದ ರಹಸ್ಯವೇನು, ನಾವು ಮಾಡಬೇಕಾದ ಪೂಜೆಗಳೇನು, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಾಗೆ ಕುಟುಂಬದವರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ. ಮೊದಲಿಗೆ ಈ ಅಧಿಕ ಮಾಸ ಎಂದರೇನು ಅಂತ ತಿಳ್ಕೊಳ್ಳೋಣ. ನಮ್ಮ ಸನಾತನ ಹಿಂದೂ ಪಂಚಾಂಗವು ಸೂರ್ಯ ಮತ್ತು ಚಂದ್ರ ಇಬ್ಬರ ಚಲನೆಯನ್ನು ಆಧರಿಸಿ ನಡೆಯುತ್ತದೆ. ಭೂಮಿ ಸೂರ್ಯನ ಸುತ್ತ ಬರಲು ಸೌರ ವರ್ಷಕ್ಕೆ 365 ದಿನಗಳು ಬೇಕು. ಆದರೆ ಚಂದ್ರನ 12 ತಿಂಗಳುಗಳ ಚಕ್ರ ಅಂದರೆ ಚಂದ್ರಾವರ್ಷ ಕೇವಲ 354 ದಿನಗಳಿಗೆ ಮುಗಿದು ಹೋಗುತ್ತದೆ. ಇದರಿಂದಾಗಿ ಪ್ರತಿ ವರ್ಷ ಸೌರ ಮತ್ತು ಚಂದ್ರಾವರ್ಷಗಳ ನಡುವೆ 11 ದಿನಗಳ ವ್ಯತ್ಯಾಸ ಇರುತ್ತೆ. ಇದನ್ನು ಹೀಗೆ ಬಿಟ್ಟರೆ ಕೇವಲ 3 ವರ್ಷಗಳಲ್ಲಿ 33 ದಿನಗಳ ವ್ಯತ್ಯಾಸವಾಗಿ ಚಳಿಗಾಲದಲ್ಲಿ ಬರಬೇಕಾದ ದೀಪಾವಳಿ ಹಬ್ಬ ಬೇಸಿಗೆಯಲ್ಲಿ ಬರುವಂತಾಗುತ್ತದೆ. ಈ ಕಾಲಮಾನದ ಏರುಪೇರುಗಳನ್ನು ಸರಿಪಡಿಸಲು ನಮ್ಮ ಋಷಿಮುನಿಗಳು ಜ್ಞಾನದ ಮೂಲಕ ಪ್ರತಿ 32 ತಿಂಗಳು 16 ದಿನಕ್ಕೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಿದರು. ಅದೇ ಈ ಅಧಿಕ ಮಾಸ. ಈ ಮಲಮಾಸ ಹೇಗೆ ಪುರುಷೋತ್ತಮ ಮಾಸವಾಯಿತು ಅಂತ ನಿಮಗೆ ಹೇಳ್ತೀನಿ. ಯಾವ ತಿಂಗಳಲ್ಲಿ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವುದಿಲ್ವೋ ಅದನ್ನು ಅಧಿಕ ಮಾಸ ಅಂತ ಹೇಳಲಾಗುತ್ತೆ. ಪುರಾಣಗಳ ಪ್ರಕಾರ ಈ ಹೆಚ್ಚುವರಿ ತಿಂಗಳಿಗೆ ಯಾವುದೇ ಅಧಿಪತಿ ದೇವರು ಇರೋದಿಲ್ಲ. ಅದಕ್ಕಾಗಿಯೇ ಇದನ್ನು ಜನರು ಮಲಮಾಸ ಅಥವಾ ಅಶುದ್ಧ ಮಾಸ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಶುಭ ಕಾರ್ಯಗಳನ್ನು ಸಹ ಮಾಡೋದಿಲ್ಲ. ಇದರಿಂದ ತೀವ್ರ ಬೇಸರಗೊಂಡ ಆ ಮಾಸವು ಭಗವಾನ್ ವಿಷ್ಣುವನ್ನ ಕುರಿತು ಕಠಿಣ ತಪಸ್ಸು ಮಾಡುತ್ತೆ. ಆಗ ಪ್ರಸನ್ನನಾದ ಶ್ರೀಹರಿಯು ಇಂದಿನಿಂದ ಈ ತಿಂಗಳಿಗೆ ನಾನೇ ಅಧಿಪತಿ, ನನ್ನ ಅತ್ಯುನ್ನತ ಹೆಸರಾದ ಪುರುಷೋತ್ತಮ ಎಂಬ ಹೆಸರನ್ನ ಇದಕ್ಕೆ ನೀಡಬೇಕು ಎಂದು ವರ ನೀಡ್ತಾರೆ. ಅಂದಿನಿಂದ ಇದು ಧರ್ಮ ಗ್ರಂಥಗಳಲ್ಲಿ ಅತ್ಯಂತ ಪವಿತ್ರ ಮಾಸ ಆಗುತ್ತೆ. ಈ ಪುರುಷೋತ್ತಮ ಮಾಸದಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣನ ಅನುಗ್ರಹ ಪಡೆಯಲು ನಾವು ಮುಖ್ಯವಾಗಿ 3 ಆಚರಣೆಗಳನ್ನ ಮಾಡಬೇಕು. ಶ್ರೀ ಲಕ್ಷ್ಮೀ ನಾರಾಯಣ ಪೂಜೆ ಮತ್ತು ತುಳಸಿ ಸೇವೆ. ಅಂದರೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ವಿಷ್ಣು ಅಥವಾ ಕೃಷ್ಣನ ವಿಗ್ರಹಕ್ಕೆ ತುಳಸಿ ದಳಗಳನ್ನು ಅರ್ಚನೆ ಮಾಡಿ ಪ್ರತಿದಿನ ಸಂಜೆ ತಪ್ಪದೆ ತುಳಸಿ ಕಟ್ಟೆಯ ಮುಂದೆ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಹಾಕಬೇಕು. ಈ ತಿಂಗಳಲ್ಲಿ ದಿನಕ್ಕೆ ಕನಿಷ್ಠ 108 ಬಾರಿಯಾದರೂ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸಬೇಕು. ಹಾಗೆಯೇ ಭಗವದ್ಗೀತೆಯ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗವನ್ನು ಓದುವುದು ಈ ತಿಂಗಳಲ್ಲಿ ಕೋಟಿ ಪುಣ್ಯವನ್ನು ತರುತ್ತೆ. ಈ ತಿಂಗಳಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ನದಿಯ ದಂಡೆಯ ಮೇಲೆ ದೀಪದಾನ ಮಾಡೋದ್ರಿಂದ ಜೀವನದ ಕಷ್ಟಗಳೆಲ್ಲ ದೂರವಾಗುತ್ತೆ. ಈಗ ಈ ಸಮಯದಲ್ಲಿ ಏನೇನೆಲ್ಲ ಮಾಡಬಾರ್ದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಇದು ಕೇವಲ ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ತಿಂಗಳು. ಆದ್ದರಿಂದ ಲೌಕಿಕ ಸುಖದ ಅಥವಾ ಭೌತಿಕ ಹೊಸ ಆರಂಭದ ಶುಭ ಕಾರ್ಯಗಳಾದ ವಿವಾಹ, ಗೃಹ ಪ್ರವೇಶ, ಮುಂಜಿ ಅಥವಾ ಹೊಸ ಉದ್ಯಮಗಳನ್ನು ಈ ತಿಂಗಳಲ್ಲಿ ಆರಂಭಿಸೋದು ಮಾಡಬಾರದು. ಈ ಬಾರಿ 8 ವರ್ಷಗಳ ನಂತರ ಬರುತ್ತಿರುವ ಈ ಮಾಸದಲ್ಲಿ 3 ಪ್ರಮುಖ ದಿನಗಳನ್ನ ನೀವು ನೆನಪಿಟ್ಕೊಳ್ಬೇಕು. ಮೇ 27 ಪರಮ ಏಕಾದಶಿ ಮತ್ತು ಜೂನ್ 11 ಪದ್ಮಿನಿ ಏಕಾದಶಿ. ವಿಷ್ಣುವಿನ ಕೃಪೆಗೆ ಈ ದಿನಗಳು ಅತ್ಯಂತ ಶ್ರೇಷ್ಠ. ಹಾಗೆಯೇ ಮೇ 31 ಪುರುಷೋತ್ತಮ ಪೂರ್ಣಿಮೆ. ಈ ಹುಣ್ಣಿಮೆಯ ದಿನ ಮಾಡುವ ಪೂಜೆ ಮತ್ತು ದಾನಕ್ಕೆ ವಿಶೇಷ ಶಕ್ತಿ ಇದೆ. ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಹಾಗೆಯೇ ವೀಕ್ಷಕರೇ, ಜಾತಕದಲ್ಲಿರುವ ಪಿತೃದೋಷದಿಂದ ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ, ಹಣದ ಖರ್ಚುಗಳು ಜಾಸ್ತಿ ಆಗಿದ್ರೆ, ಈ ಅಧಿಕ ಮಾಸದಲ್ಲಿ ನಿಮ್ಮ
ಪೂರ್ವಜರಿಗೆ ಶ್ರದ್ಧೆಯಿಂದ ಪೂಜೆ ಅಥವಾ ತರ್ಪಣ ನೀಡಿ. ಇದರಿಂದ ಪಿತೃದೋಷ ನಿವಾರಣೆಯಾಗಿ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಅಪರೂಪದ ಪುರುಷೋತ್ತಮ ಮಾಸವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ. ಭಗವಂತನ ನಾಮಸ್ಮರಣೆ ಮಾಡಿ ಧನ್ಯತೆಯನ್ನು ಪಡೆದುಕೊಳ್ಳಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ತಕ್ಷಣ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗೆ ನಮ್ಮ ದೇಗುಲದಾರಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಿನಲ್ಲಿ ಓಂ ನಮೋ ನಾರಾಯಣ ಎಂದು ಬರೆಯೋದನ್ನು ಮರಿಬೇಡಿ. ಮುಂದಿನ ಬಾರಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.